ಇದು ಬಂದು ಸ್ಲೋ ಚಾರ್ಜಿಂಗು. ಓಕೆ, ಇರೋದು 3 ಸಾಕೆಟು. ಇನ್ನೊಂದು ಪಾಯಿಂಟ್ ಹಾಕಿದ್ರೆ ನಮ್ಗೆ ಸ್ವಲ್ಪ ಫೆಸಿಲಿಟಿ ಚೆನ್ನಾಗಿರುತ್ತೆ ಅಂತ. ಮತ್ತು ಇನ್ನೊಂದು ಈ ಸುತ್ತಮುತ್ತಲು ನಮ್ಮ ಬೆಂಗಳೂರು ಸುತ್ತಮುತ್ತಲು ಪಾಯಿಂಟ್ಸ್ ಆ್ಯಪ್ ಇದೆ ನಮ್ಮ ಹತ್ರ. ಆ್ಯಪ್ ಇದೆ, ಆದರೆ ಬಟ್ ಅದರಲ್ಲಿ ಸುಮಾರು ಕಡೆ ತೋರಿಸುತ್ತೆ, ಆದರೆ ಹೋದರೆ ಅಲ್ಲಿ ಆ ಮಿಷಿನು ವರ್ಕಿಂಗೇ ಇರಲ್ಲ. ವರ್ಕಿಂಗ್ ಇಲ್ಲ. ಈಗ ನೋಡಿ ಇಲ್ಲಿ 3 ಕೊಟ್ಟಿದ್ದಾರೆ. ಈಗ ಸುಮಾರು 4 ಗಾಡಿ ಚಾರ್ಜಿಂಗ್ ಆಗ್ತದೆ. 3 ಗಾಡಿ, ನೀವು ಒಂದು 3-2 ವೇಟಿಂಗ್ ಇದೆ. ಹೌದು, ಅಟ್ಲೀಸ್ಟ್ ಒಂದು 10-15 ಕೊಟ್ಟರೆ ಒಂದು ಅನುಕೂಲ. 10-15 ಬೇಡ ಸರ್. ಇಂಥದ್ದು ಇನ್ನೊಂದು ಮಿಷಿನ್ ಹಾಕೊಂಡ್ರೆ, ಇಂಥದ್ದು ಇನ್ನೊಂದು ಯೂನಿಟ್ ಬಂದರೆ ಒಂದು ಜಾನಲ್ಲಿ 6 ಗಾಡಿ ನಿಂತ್ಕೊಳ್ಳಂಗಿದ್ರೆ ಅಟ್ಲೀಸ್ಟ್ ಒಂದು 6 ಗಾಡಿನಲ್ಲಿ ಅಟ್ಲೀಸ್ಟ್ ಒಂದು ಲೈನ್ ಆದರೂ ಫ್ರೀ ಆಗಿರುತ್ತೆ. ಯಾವಾಗ ಆಗಿರುತ್ತೆ. ಹೌದು, ಅಟ್ಲೀಸ್ಟ್ 1 ಲೈನು ಅಥವಾ 2 ಲೈನ್ ಫ್ರೀ ಆಗಿರುತ್ತೆ. ಇನ್ನು 4 ಲೈನು ಚಾರ್ಜಿಂಗ್ನಲ್ಲಿ ಇದ್ರೂ 2 ಲೈನ್ ಫ್ರೀ ಆಗಿರುತ್ತೆ. ಬೇರೆ ಯಾರಾದ್ರೂ ಬಂದು ಹಾಕೋಬೋದಲ್ವಾ? ಓಕೆ, ಇದು ಫಾಸ್ಟ್ ಚಾರ್ಜಿಂಗ್ ಇದೆಯಲ್ಲ, ಬಂದಿದೆ ಅದು? ಇಲ್ಲಿ ಇದಕ್ಕೆ ಬಂದಿಲ್ಲ ನಿಮಗೆ? ಅದು ಬಂದಿಲ್ಲ. ಈ ಗಾಡಿಗಳಿಗೆ ಯಾವುದಕ್ಕೂ ಬಂದಿಲ್ಲ. ಈಗ ಬರ್ತಿರೋ ಗಾಡಿಗಳು ಅಷ್ಟೇ ಅದು. ಈಗ ಬರ್ತಾ ಇರೋ ಗಾಡಿಗಳು ಅಂದರೆ ಅದರಲ್ಲಿ ಕೆಲವು ಗಾಡಿಗಳು ಇದ್ದಾವೆ 15 ಮಿನಿಟ್ಸ್ ಚಾರ್ಜಿಂಗು ಅಂತ. ಅದು ಬಂದು ನಿಮಗೆ ಫಾಸ್ಟ್ ಚಾರ್ಜಿಂಗ್ ಇದೆ. ಅದಿನ್ನು ಈ ಗಾಡಿಗಳಿಗೆ ಅದು ಬಿಟ್ಟಿಲ್ಲ. ಇಲ್ಲ, ಈ ಗಾಡಿಗಳಿಗೆ ಯಾವುದಕ್ಕೂ ಬಿಟ್ಟಿಲ್ಲ. ಈಗ ನೀವು ಇಲ್ಲಿ ಬಂದು ಚಾರ್ಜಿಂಗ್ ಮಾಡಬೇಕು ಅಂದರೆ ಯಾವ ಥರ ಸ್ಕ್ಯಾನಿಂಗ್ ಇದೆಯಾ? ಯಾವ ಥರ ಇದು ಸ್ಕ್ಯಾನಿಂಗ್ ಇದೆ. ಇಲ್ಲಿ ಸ್ಕ್ಯಾನರ್ ಇದೆ ನೋಡಿ. ಓಕೆ ಓಕೆ, ಅಲ್ಲಿ ಸ್ಕ್ಯಾನ್ ಮಾಡಿಬಿಟ್ಟು ಈ 3 ಈಗ ಮೊದಲನೇದಕ್ಕೆ, ಇದು 2ನೇದಕ್ಕೆ, 3ನೇದಕ್ಕೆ ಸ್ಕ್ಯಾನ್ ಮಾಡಿ ನಾವು ನಮ್ಮ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಅದನ್ನ ಸ್ಕ್ಯಾನ್ ಮಾಡಿಕೊಂಡು ಆ್ಯಪ್ನಲ್ಲಿ ಕರೆನ್ಸಿ ಇರಬೇಕು. ಓಕೆ, ಹಾಂ, ನಮ್ಮ ಬ್ಯಾಂಕ್ ಅಕೌಂಟ್ನಿಂದ ನಾವು ಅದಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡು ಚಾರ್ಜ್ ಮಾಡ್ಕೋಬೇಕು. ಓಕೆ, ಈಗ ಒಂದ್ಸಲ ನೀವು ಪ್ಲಗ್ ಹಾಕಿ ತಗೊಂಡ್ರೆ ಇದು ಆ್ಯಪ್ ಕನೆಕ್ಟ್ ಆಗಿರುತ್ತೆ. ಹೌದು, ಎಷ್ಟು ಚಾರ್ಜ್ ಆಗುತ್ತೆ ಅಷ್ಟು ಅಮೌಂಟ್ ಡಿಡಕ್ಟ್ ಆಗುತ್ತೆ. ಹೌದು, ಆ ಥರ ಪ್ಲಾನಿಂಗ್. ಈಗ ಮೊಬೈಲ್ಗೆ ಮೊದಲು ರೀಚಾರ್ಜ್ ಮಾಡ್ತಿದ್ರಲ್ಲ, ಕರೆಕ್ಟ್ ಆಸ್ ಇಟ್ ಈಸ್. ಮೊಬೈಲ್ ಮುಂಚೆ ಕೂಪನ್ಸ್ ಬರ್ತಾ ಇತ್ತಲ್ಲ, ಈಗ ಇದಕ್ಕೆ ಬಂದು ನಾವು ಕೂಪನ್ಸ್ ಇಲ್ಲದೆ ನಾವು ಡೈರೆಕ್ಟ್ ಬ್ಯಾಂಕ್ ಅಕೌಂಟ್ನಿಂದ ಲಿಂಕ್ ಮಾಡ್ಕೊಂಡು ಚಾರ್ಜ್ ಮಾಡ್ಕೊಂಡು. ಈಗ ಮೊದಲೆಲ್ಲ ಒಂದು ಕಾಲಿಗೆ 2 ರೂಪಾಯಿ ಕಟ್ ಆಗೋದು, ಇಲ್ಲಿ ಯೂನಿಟ್ ಇಷ್ಟೊತ್ತು ಕಟ್ ಆಗುತ್ತೆ. ಹೌದು, ಪರ್ ಯೂನಿಟ್ಗೆ ಇದು ಅರೌಂಡ್ 7 to 8 rupees ಕಟ್ ಆಗುತ್ತೆ ಒಂದು ಯೂನಿಟ್ಗೆ. ಓಕೆ, ನಿಮಗೆ ಒಂದು ಸಲ ಫುಲ್ ಆಗಬೇಕಾದ್ರೆ ಎಷ್ಟು ಯೂನಿಟ್ ಬೇಕಾಗುತ್ತೆ? ನಮ್ಗೆ ಮಿನಿಮಮ್ 7 ಯೂನಿಟ್ನಿಂದ 8 ಯೂನಿಟ್ ಬೇಕಾಗುತ್ತೆ. 7ರಿಂದ 8 ಯೂನಿಟ್. ಅಪ್ರಾಕ್ಸಿಮೇಟ್ ಒಂದು 50 ರೂಪೀಸ್. ಅಪ್ರಾಕ್ಸಿಮೇಟ್ಲಿ 50 to 60 rupees. 60 ರೂಪೀಸ್ ಅಷ್ಟೇ ಬರೋದು. ಬಟ್ ಚೆನ್ನಾಗಿದೆಯಾ ಇದೆಲ್ಲ? ಇದು ಫಸ್ಟ್ ಕ್ಲಾಸ್ ಇದೆ ಸರ್. ಈಗಿರೋ ಇದಕ್ಕೆ ಇದೇ ಬೆಟ್ರು. ಯಾಕೆ ಅಂದರೆ ಬೆಳಗ್ಗೆಯಿಂದ ಕೆಲವೊಬ್ರು ಇದ್ದಾರೆ 24 hours ಡ್ಯೂಟಿ ಮಾಡೋರು ಇದ್ದಾರೆ, ಕೆಲವೊಬ್ರು 12 hours ಡ್ಯೂಟಿ ಮಾಡೋರು, ಕೆಲವು 18 hours ಡ್ಯೂಟಿ ಮಾಡೋರು ಇದ್ದಾರೆ. ಅವ್ರವ್ರ ಕಮಿಟ್ಮೆಂಟ್ ಹೆಂಗಿರುತ್ತೋ ಪಾಪ. ಓಕೆ, ಬೆಂಗಳೂರು ಎಲ್ಲ ಕಡೆ ಚಾರ್ಜಿಂಗ್ ಪಾಯಿಂಟ್ ಇದೆ. ಇದು ಮಾತ್ರ ಈಗ ಇಲ್ಲ, ಇದಾವೆ, ಬಟ್ ಆದರೆ ಎಲ್ಲ ಕಡೆ ತುಂಬ ಡಮ್ಮಿ ಆಗಿ ಕೂತಿದೆ. ವರ್ಕಿಂಗ್ ಇಲ್ಲ ಅಂತ ಹೇಳಿ. ವರ್ಕಿಂಗ್ ಇಲ್ಲ. ನಮ್ಗೆ ವರ್ಕಿಂಗ್ ಇದ್ರೆ ಇದು ತುಂಬ ವರ್ತ್ಫುಲ್ಲು. ಓಕೆ, ಇದು KEB ಕಡೆಯಿಂದ ಮಾಡಿರೋದಲ್ಲ? ಇದು KEB ಅಂದರೆ ಟೋಟಲಿ KEB ಅಲ್ಲ ಇದು. ಓಕೆ, ಅಂದರೆ ಇದು KEB ಕಾಂಟ್ರಾಕ್ಟೆಡ್. ಓಕೆ, ಸೊ ಇರೋದ್ರಲ್ಲೇ ಇದೇ ಚೀಪೆಸ್ಟು. ಓಕೆ, ಇದನ್ನಲ್ಲಿ ಏನು ಮಾಡ್ತಾರೆ ಅಂದರೆ ನೋಡಿ, ಇದೆಲ್ಲ ಟ್ಯಾಕ್ಸಿಗಳೇ, ಎಲ್ಲನೂ ಟ್ಯಾಕ್ಸಿಗಳೇ, ಕಾರ್ಗಳು ಅದೆಲ್ಲ ಟ್ಯಾಕ್ಸಿಗಳೇ. ಇದನ್ನೆಲ್ಲ ಕೆಲವೊಬ್ರು ಏನು ಮಾಡ್ತಾರೆ, ಓನ್ ಯೂಸ್ ಗಾಡಿಗಳನ್ನ ತೊಗೊಂಬಂದು ಹಾಕೊಂತಾರೆ. ನಾವು ಬಂದಿರೋದೇ 4 ಕಾಸು ಸಂಪಾದನೆ ಮಾಡೋದಕ್ಕೆ. ನಾವು ಬಡವರು. ದಿನ ಬೆಳಗ್ಗೆ ಆದರೆ ಮ್ಯಾಕ್ಸಿಮಮ್ ಅಂದರೆ ಒಂದು 2,000 ರೂಪಾಯಿ ದುಡ್ಕೊಳ್ಳೋದು ನಮ್ಮ ಆಟೋನವ್ರದ್ದು ಈಗಿನ ಕಾಲದಲ್ಲಿ ಭಾರಿ ದೊಡ್ಡ ವಿಚಾರ ಆಗೋಗಿದೆ. 2,000 ರೂಪಾಯಿ ಅಂದರೆ 2,000 ರೂಪಾಯಿ ಸಂಪಾದನೆ ಮಾಡ್ಬಿಟ್ಟು ಅನ್ನೋ ಲೆಕ್ಕದಲ್ಲಿ ಮಾತಾಡ್ತಾರೆ. ಈಗ ಅದ್ರ ಪ್ರೈವೇಟಿಗೂ ಆ್ಯಪಲ್ಲಿ ಯಾವ ಥರ ಏನಿಲ್ಲ, ಆಪ್ಷನ್ ಇಲ್ಲ, ಎಲ್ಲೋ ಬೋರ್ಡ್ ವೈಟ್ ಬೋರ್ಡ್ ಅಂತೇನಿಲ್ಲ. ಇಲ್ಲ, ಆ್ಯಪ್ನಲ್ಲಿ ಅದು ಆಪ್ಷನ್ಸ್ ಯಾವುದೂ ಇಲ್ಲ. ಅದೊಂದು ತರಬೇಕು, ತಂದರೆ ಒಳ್ಳೇದಾಗುತ್ತೆ. ಅದೊಂದು ತಂದರೆ ಸ್ವಲ್ಪ ಬೆನಿಫಿಟ್ ಆಗಿರುತ್ತೆ, ನಿಮಗೆ ಈಸಿ ಆಗುತ್ತೆ, ನಮ್ಗೆ ಈಸಿ ಆಗಿರುತ್ತೆ, ಸ್ಪೇಸ್ ಸಿಗುತ್ತೆ. ಅವ್ರು ಬಂದು ಹಾಕೋಬಿಟ್ರೆ ನಿಮಗೆ ಹೌದು. ಈಗ ಅವ್ರನ್ನ ನಾವೇನು ಮಾತಾಡೋಂಗಿಲ್ಲ, ನಾವು ಕಾಸು ಕಟ್ಟಿದ್ದೀವಿ ರೀ ಅಂತಾರೆ. ಸೊ ಅವ್ರನ್ನ ನಾವು ಡೈರೆಕ್ಟಾಗಿ ಅವ್ರನ್ನ ಏನು ಮಾತಾಡೋಕ್ಕಾಗಲ್ಲ. ನಾವೇನಿದ್ರು ಗೌರ್ಮೆಂಟ್ನವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೋಬೋದು ಅಷ್ಟೇ ಹೊರತು ಬೇರೆ ಆಪ್ಷನ್ಸ್ ಇಲ್ಲ ನಮಗೆ. ಓಕೆ, ಬನ್ನಿ ನಿಮ್ಮ ಗಾಡಿ ಎಕ್ಸ್ಪ್ಲೇನ್ ಮಾಡೋಣ. ಗಾಡಿ ಹೇಗಿದೆ ಅಂತ. ಇಷ್ಟಮೇ ಸರ್ ಇದು TVS ಈ ಗಾಡಿ ತೊಗೊಂಡು ನಾನು ಒಂದು 2025 6ನೇ ತಿಂಗಳು ತೊಗೊಂಡಿದ್ರು. ಅದು 26 ತಿಂಗಳು. ಗಾಡಿ ಹೇಗಿದೆ ಸರ್? ಗಾಡಿ ಫಸ್ಟ್ ಕ್ಲಾಸ್ ಇದೆ, ಏನು ತೊಂದರೆ ಇಲ್ಲ. ಏನು ಅಂದರೆ ಇದನ್ನ ಮೈಲೇಜ್ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. TVS ಎಷ್ಟು ಕೊಡ್ತಾ ಇದೆ ಮೈಲೇಜ್ ಇವಾಗ? ಈಗ ನಮಗೆ 150 ಮೈಲೇಜ್ ಕೊಡ್ತಾ ಇದೆ. 3 hour ಚಾರ್ಜ್ ಮಾಡಿದ್ರೆ 150 ಕಿಲೋಮೀಟ್ರ್ ಕೊಡ್ತಾ ಇದೆ. ಈಗ ಒಂದ್ಸಲ ಬ್ಯಾಟ್ರಿ ಫುಲ್ ಆಗಬೇಕು, ಎಷ್ಟು ಅವರ್ ಚಾರ್ಜ್ ಆಗಬೇಕು? 3 hours. ಫುಲ್ ಡೆಡ್ ಆಗಿದ್ರೆ 3 hours ಚಾರ್ಜ್ ಬೇಕೇ ಬೇಕು. ಓಕೆ, ಅಕಸ್ಮಾತ್ ಸ್ವಲ್ಪ ಕಮ್ಮಿ ಇತ್ತು ಅಂದರೆ ಜಾಸ್ತಿ ಬೇಗ ಆಗ್ಬಿಡುತ್ತೆ. ಹೌದು. ಈಗ ಫಾಸ್ಟ್ ಚಾರ್ಜಿಂಗ್ ಬಂದಿರೋ ಇಲ್ಲಿ ಎಷ್ಟು ಅವರ್ ಆಗುತ್ತೆ? ಅಲ್ಲ, ಇದು ಫಾಸ್ಟ್ ಚಾರ್ಜಿಂಗ್ ಅಲ್ಲ. ಈಗ ನಾರ್ಮಲ್ ಆಗಿ ಇಲ್ಲಿರೋ ಯಾವುದೇ ಗಾಡಿ ಆಗಿರಲಿ ಎಲ್ಲ ಸ್ಲೋ ಚಾರ್ಜಿಂಗೇ. ಓಕೆ, ಸ್ಲೋ ಚಾರ್ಜ್ ಇದು. ಸ್ಲೋ ಚಾರ್ಜಿಂಗೇ ಇದು. ಫಸ್ಟ್ ಕ್ಲಾಸು. ಓಕೆ, ಏನು ಮಾತಾಡೋಂಗ, ಕಂಫರ್ಟ್ ವೈಸು ಎಲ್ಲ ಸೂಪರ್, ಮೇಂಟೆನೆನ್ಸ್ ಫ್ರೀ. ಓಕೆ, ನೀವು ತಗೊಂಡ್ಮೇಲೆ ಇದರಲ್ಲಿ ಎಷ್ಟು ಮೋಡ್ಸ್ ಬರುತ್ತೆ ಸರ್? ಸರ್ ಇದನ್ನ ಒಟ್ಟು 3 ಮೋಡು ನೋಡಿ. ಈಗ ಇಲ್ಲಿ ಎನ್ ಅಂತ ನ್ಯೂಟ್ರಲ್ನಲ್ಲಿ ಇದೆ. ಇಲ್ಲಿ ಬಟನ್ಸ್ ಇದಾವೆ ನೋಡಿ. ಇದು F ಅಂತ, F ಬಟನ್.
ನಾರ್ಮಲ್ ಈಕೋ ಮೋಡ್. ಓಕೆ. ಈಕೋ ಮೋಡ್ನಲ್ಲಿ 63 ಕಿಲೋಮೀಟರ್ ಈಗ ಅಟ್ ಪ್ರೆಸೆಂಟ್ ಓಡಿಸ್ಬೋದು. ಓಕೆ. ಬಿಕಾಸ್ ವಿಚ್ ವಿ ಆರ್ ಹ್ಯಾವಿಂಗ್ ಅರೌಂಡ್ 3 ಪಾಯಿಂಟ್ಸ್. ಓಕೆ. 35 ಮಿನಿಟ್ಸ್ ಚಾರ್ಜ್ ಇದೆ. 35 ಯೂನಿಟ್ಸ್ ಚಾರ್ಜ್ ಇದೆ. ನಾವು 63 ಕಿಲೋಮೀಟರ್ ಓಡಿಸ್ಬೋದು. ಮೀನ್ಸ್ ನಿಯರ್ ಬೈ ಅರೌಂಡ್ 70 ಕಿಲೋಮೀಟರ್ಸ್ ಅಂತಾನೆ ಇಟ್ಕೊಳ್ಳಿ. ಹೌದು. ಓಕೆನಾ. ಈಗ ನೆಕ್ಸ್ಟ್ ಮೋಡ್ಗೆ ಹೋಗ್ತೀನಿ. ಎಮ್ ಅಂತ ಇದೆ ನೋಡಿ. ಈಗ ಸಿಟಿ ಮೋಡ್ಗೆ ಹೋಯ್ತು. ಓಕೆ. ಸಿಟಿ ಮೋಡ್ಗೆ ಹೋದ್ರೆ 48 ಕಿಲೋಮೀಟರ್ಸ್. ಓಕೆ. ಅದೇ ಎಮ್ ಬಟನ್ನ ಮತ್ತೆ ಇನ್ನೊಂದ್ಸಲ ಪ್ರೆಸ್ ಮಾಡಿದ್ರೆ 38 ಕಿಲೋಮೀಟರ್ಸ್. ಓಕೆ. ನಾವು ಈಕೋ ಮೋಡ್ಗೆ ಹೋದ್ರೆ ಈಕೋ ಮೋಡ್ಗೆ ಹೋದ್ರೆ ಈ ಫುಲ್ ಚಾರ್ಜ್ ಆಗಿದ್ರೆ 150 ಕಿಲೋಮೀಟರ್ಸ್ ಈಕೋ ಮೋಡ್ನಲ್ಲಿ ಬರುತ್ತೆ ಸಿಟಿ ಒಳಗಡೆ. ಅದನ್ನಲ್ಲೂ ಈ ಎಕ್ಸಲೇಟರ್ನಲ್ಲಿ ನಮ್ಗೆ ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ. ಓಕೆ. ಈ ಗ್ರೀನ್ ಲೈನ್ ಒಳಗಡೆನೆ ಎಕ್ಸಲೇಟರ್ನ ಇಟ್ಕೊಂಡು ನಾವು ಓಡಿಸ್ಕೊಂಡ್ರೆ ಮೈಲೇಜ್ ಬರುತ್ತೆ. ಇಲ್ಲ ನಾವು ಈಗ ಯಾಕಂದ್ರೆ ತುಂಬಾ ಜನರಿಗೆ ಗೊತ್ತಿಲ್ಲ ಎಲೆಕ್ಟ್ರಿಕ್ ಗಾಡಿ ಸುಮ್ಮನೆ ಎಕ್ಸಲೇಟರ್ ಕೊಟ್ರೆ ಓಟೋಗುತ್ತೆ ಅಂತ. ಬಟ್ ಅವ್ರಿಗೆ ಮೈಲೇಜ್ ಬೇಕು ಅಂದ್ರೆ ಆ ಗ್ರೀನ್ ಲೈನ್ ಒಳಗಡೆ ಲೈಟಾಗಿ ಎಕ್ಸಲೇಟರ್ ಇಟ್ಕೊಂಡು ಓಡಿಸಿದ್ರೆ 100% ಮೈಲೇಜ್ ಬರುತ್ತೆ. ಓಕೆ. ಇನ್ನು ಡ್ಯಾಶ್ ಬೋರ್ಡ್ ಎಲ್ಲ ಸೇಮ್ ಆಸ್ ಇಟ್ ಈಸ್. ಓಕೆ. ಇದು ಬ್ಯಾಟ್ರಿ ಇಲ್ಲಿ ಇರುತ್ತಲ್ಲ? ಬ್ಯಾಟ್ರಿ ಇಲ್ಲಿದೆ. ಫುಲ್ ಮೋಲ್ಡೆಡ್. ಇದನ್ನ ಕದಿಬೇಕು ಅಂದ್ರೂ ಆಗಲ್ಲ. ಅಲ್ಲ, ಕದಿಬೇಕು ಅಂದ್ರೆ ಒಂದು ಕನಿಷ್ಠ ಪಕ್ಷ 2 ಅವರ್ ಕಷ್ಟ ಬೀಳ್ಬೇಕು. ಅಲ್ಲ, ಕದಿಬೇಕು ಅಷ್ಟು 2 ಅವರ್ಗೆ ಗಾಡಿಯಿಂದ ಹೊಡಬೇಕು. ಹೌದು. ಗಾಡಿನೂ ಅಷ್ಟು ಈಸಿಯಾಗಿ ತೊಗೊಂಡೋಗಕ್ಕಾಗಲ್ಲ, ಮೂವ್ ಆಗಲ್ಲ. ಈಗ ನಾವು ಇಗ್ನಿಷನ್ ಆಫ್ ಮಾಡಿಬಿಟ್ಟು ಹ್ಯಾಂಡ್ ಬ್ರೇಕ್ ಎಳೆದು ಬಿಟ್ರೆ ಗಾಡಿ ಬಂದು 4 ಜನ ತಳ್ಬೇಕು. ಮೂವ್ ಆಗಲ್ಲ. ತುಂಬಾ ಜಾಮ್ ಆಗೋ ಇರುತ್ತೆ. ತುಂಬಾ ಕಷ್ಟ ಮೂವ್ ಮಾಡೋದಕ್ಕೆ. ಅದು ಒಳ್ಳೆ ಫೆಸಿಲಿಟಿ ಅಲ್ಲ ಒಂದು. ಅದು ತುಂಬಾ ಒಳ್ಳೆ ಫೆಸಿಲಿಟೀಸ್. ಮತ್ತೆ ಇದರಲ್ಲಿ ನಮ್ಗೆ ಆ್ಯಪು ಕೊಟ್ಟಿದ್ದಾರೆ. TVS ನಿಂದ ಆ್ಯಪು ಕೊಟ್ಟಿದ್ದಾರೆ. ಓಕೆ. ನೋಡಿ ತೋರಿಸ್ತೀನಿ. ನೋಡಿ ಇದು TVS ಅಪ್ನಾ TVS ಅಂತ. ಇದು ಓಪನ್ ಮಾಡಿದ್ರೆ ನಮಗೆ ಲೊಕೇಶನ್ ಗಾಡಿ ಎಲ್ಲಿದೆ ಓಕೆ. GPS ಟ್ರ್ಯಾಕಿಂಗ್ ಕೊಡುತ್ತೆ. ಗಾಡಿ ಆ ಲೊಕೇಶನ್ ಅಲ್ಲಿದೆ, ಎಷ್ಟು ಕಿಲೋಮೀಟರ್ ಓಡುತ್ತೆ ಎಲ್ಲ ಬಂದ್ಬಿಡುತ್ತೆ. ನೋಡಿ ಇದನ್ನಲ್ಲೂ ಇವನ್ ಬ್ಯಾಟ್ರಿ ಪರ್ಸೆಂಟೇಜು ತೋರಿಸ್ಬಿಡುತ್ತೆ ನಮಗೆ. ಕಂಪ್ಲೀಟ್ ಅಲ್ಲಿ ಏನು ಡಿಸ್ಪ್ಲೇ ತೋರಿಸಿ ಇಲ್ಲೇ ತೋರಿಸಿ. A to Z. ಓಕೆ. ಇವನ್ ಇದನ್ನ ಬ್ಲೂಟೂತ್ ಫೆಸಿಲಿಟೀಸ್ ಇದೆ. ಬ್ಲೂಟೂತ್ ಫೆಸಿಲಿಟೀಸ್ ಇನ್ನೂ ಕನೆಕ್ಷನ್ ಇನ್ನೂ ಆಪ್ಷನ್ ಬಂದಿಲ್ಲ. ಡೆವಲಪ್ ಮಾಡ್ತಾ ಇದ್ದಾರೆ ಇದನ್ನ ಸಾಫ್ಟ್ವೇರ್ನ. ಅದಾಗ್ತಾ ಇದ್ದಂಗೆ ಬಂದ್ಬಿಡುತ್ತೆ ನಮಗೆ. ಆಟೋಮೆಟಿಕ್ ಆಗಿ ಬರುತ್ತೆ. ನೋಡಿ ನ್ಯಾವಿಗೇಷನ್ ಕ್ಲಿಕ್ ಮಾಡಿದ್ರೆ ನಾವು ಎಲ್ಲಿದ್ದೀವಿ. ಮತ್ತೆ ಇನ್ನೊಂದು ಇದರಲ್ಲಿ ನಿಮಗೆ ಎಲ್ಲೆಲ್ಲಿ ಚಾರ್ಜಿಂಗ್ ಪೋರ್ಟ್ ಇದನ್ನು ತೋರಿಸ್ಬಿಡುತ್ತೆ. ಇದನ್ನಲ್ಲೂ ತೋರಿಸುತ್ತೆ. ಮತ್ತು ಇದಕ್ಕೆ ಅಂತ ಸಪ್ರೇಟ್ TVSನವರು ಅಟ್ಯಾಚ್ ಆಗಿದ್ದಾರೆ. ಇದು ಈ ಆ್ಯಪು ಇದು ಪ್ರೈವೇಟ್ನಲ್ಲಿ ಇವರಲ್ಲೂ ಇದ್ದಾವೆ. ಇವರಲ್ಲಿ ಸ್ವಲ್ಪ ರೇಟ್ ಜಾಸ್ತಿ. ವಿಚ್ ಇಸ್ ಕಾಸ್ಟಿಂಗ್ ಅಸ್ ಅರೌಂಡ್ ನಿಯರ್ ಬೈ ಅರೌಂಡ್ 20 rupees 21 rupees ವಿಚ್ ವಿ ಕೆನಾಟ್ ಅಫರ್ ಇಟ್. ಯಾಕಂದ್ರೆ ಈಗಿರೋ ಇದರಲ್ಲಿ 21 ರೂಪಾಯಿ ಅಂದರೆ ಒಂದು ಯೂನಿಟ್ಗೆ ನಮ್ಗೆ ಎಷ್ಟಾಯಿತು? ಕಷ್ಟನೇ. ಪೆಟ್ರೋಲ್ಗಿಂತ ಜಾಸ್ತಿನೇ ಆಗಿಬಿಡ್ತು. ಹೆಚ್ಚು ಕಮ್ಮಿ 150 ರೂಪಾಯಿ ಬಂತು. 150 ರೂಪಾಯಿ ನಾವು ಸಂಪಾದನೆ ಮಾಡಬೇಕಾದ್ರೆ ಕನಿಷ್ಠ ಪಕ್ಷ 2 ಅವರ್ ಬಿಸಿಲಿನಲ್ಲಿ ನಿಂತ್ಕೋಬೇಕು. ಬಿಸಿಲೇ ಆಗಲಿ ಚಳಿನೇ ಆಗಲಿ ಯಾವುದನ್ನಲ್ಲೇ ಆಗಲಿ ಮಿನಿಮಮ್ 2 ಅವರ್ ಆದ್ರೂ ನಿಂತ್ಕೊಳ್ಳೇಬೇಕು. ಅದಕ್ಕಿಂತ ಪೆಟ್ರೋಲ್ಗೆ ಹೋಗ್ಬೋದು. ಹೌದು. ಗೌರ್ಮೆಂಟ್ನವರು ನಮಗೆ ಸಪೋರ್ಟ್ ಮಾಡಿ ಇನ್ನೊಂದು 4 ಯೂನಿಟ್ಗಳು ಈಗ ಹೋಗಿರೋ ಜಾಗದಲ್ಲಿ ಕೆಟ್ಟೋಗಿರೋ ಜಾಗದಲ್ಲಿ ಅದನ್ನ ರಿನ್ಯೂವೇಟ್ ಮಾಡಿ ನಮ್ಗೆ ಫೆಸಿಲಿಟೀಸ್ ಮಾಡಿದ್ರೆ ಭಾರಿ ಒಳ್ಳೇದಾಗಿರುತ್ತೆ. ಸ್ವಲ್ಪ ಪೋರ್ಟ್ಗಳು ಜಾಸ್ತಿ ಮಾಡಿದ್ರೆ ಇನ್ನೂ ಅನುಕೂಲ ನಮಗೆ. ಹೌದು. ಈಗ ನೋಡಿ ಪೆಟ್ರೋಲ್ ಬಂಕ್ ರೋಡ್ಗೆ ಸಿಗುತ್ತೆ. ಇನ್ನೊಂದು ಇದನ್ನಲ್ಲೂ ಕಂಪ್ನಿನವ್ರದ್ದು ಡಿಫಾಲ್ಟ್ ಇದೆ, ಏನು ಮಾಡೋಕ್ಕಲ್ಲ. ಇದು ಬಂದು 150 ಕಿಲೋಮೀಟರ್ ಅನ್ನೋದನ್ನ ಅಟ್ಲೀಸ್ಟ್ ಒಂದು 200 ಕಿಲೋಮೀಟರ್ಸ್ ರೇಂಜ್ ಕೊಟ್ಬಿಟ್ರೆ ಅಟ್ಲೀಸ್ಟ್ ಲಿಸ್ಟ್ 200. ನಾವು ಕೇಳೋದು 300 ಕೇಳ್ತಾ 300 ಕೊಡಬೇಕು ಅಂದರೆ ಅವ್ರ ಕೈನಲ್ಲಿ ಕಷ್ಟ ಆಗುತ್ತೆ. ಅಟ್ಲೀಸ್ಟ್ 200 ಪರ್ಫೆಕ್ಟಾಗಿ 200 ಕಿಲೋಮೀಟರ್ಸ್ ಕೊಟ್ಟಿದ್ರೆ ಒಂದು ಸಲ ಅವ್ರ ಮನೇಲಿ ಚಾರ್ಜ್ ಮಾಡ್ಕೊಂಬಂದ್ರೆ ಒಂದು ದಿವಸಕ್ಕೆ ಅವ್ರು ಯೂಸ್ ಮಾಡ್ಕೋಬೋದು. ಈಗ ಈ ಗಾಡಿ ಈಗ ಬರೋ ಅಪ್ಗ್ರೇಡ್ ಗಾಡಿ ಎಷ್ಟು ಕೊಡುತ್ತೆ? ಇದೇ ಟಾಪ್ ಮಾಡೋ ಸ್ಪೀಡ್ ಇಲ್ಲ. ಈಗೇನೋ ಕಂಪ್ನಿನವರು ಮಾತು ಹೇಳ್ತಾ ಇದ್ದಾರೆ, ಇದು ಅಪ್ಗ್ರೇಡ್ ಮಾಡ್ತಾ ಇದ್ದೀವಿ, ಅರೌಂಡ್ 300 ಕಿಲೋಮೀಟರ್ಸ್ ರೇಂಜಿಗೆ ತರ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅದು ಯಾವಾಗ ತರ್ತಾರೆ ಅಂತ ಇನ್ನೂ ಗೊತ್ತಿಲ್ಲ. ಈಗ ಆಲ್ರೆಡಿ ಬೇರೆ ಕಂಪ್ನಿಗಳಲ್ಲಿ ಬಂದಿವೆ. ಹೌದು. ಈಗ ನೋಡಿ ಅದೇ ಇದು ಬಜಾಜ್ ಗೋಗೋ ಹೌದು. ಅದನ್ನಲ್ಲಿ 250 ಅಂತಾರೆ. ಅಟ್ಲೀಸ್ಟ್ 180 ಬರ್ತಾ ಇದೆ. 180 ಬರ್ತಾ ಇದೆ. ಹೌದು. ನಾವು ಅದನ್ನೇ ಕೇಳೋದು. ಅಟ್ಲೀಸ್ಟ್ ನೀವು 300 ಅಂತ ಇದ್ದೀರಲ್ಲ, 300 ಬೇಡ ನಮಗೆ. ಅಟ್ಲೀಸ್ಟ್ ಅದನ್ನ ಮುಕ್ಕಾಲು ಭಾಗ ಕೊಟ್ಟರು ಕಾಲು ಭಾಗ ಹೋಗೇ ಹೋಗುತ್ತೆ. ಯಾಕಂದರೆ ಬೆಂಗಳೂರು ಟ್ರಾಫಿಕ್ನಲ್ಲಿ ಇವತ್ತು ನಾವೇನು ಮಾತಾಡೋಂಗಿಲ್ಲ.
180 200 ಬಂದರೆ ಬೇಜಾರಾಗುತ್ತೆ. ಕಣ್ಣು ಮುಚ್ಕೊಂಡು ನಾವು ಯೂಸ್ ಮಾಡ್ಕೋಬೋದು. ಯಾಕಂದ್ರೆ ಅಲ್ಲಲ್ಲಿ ಬಂದು ನಾವು ನಿಂತ್ಕೊಂಡು 3 hours 4 hours ಟೈಮ್ ವೇಸ್ಟ್ ಮಾಡಿಕೊಂಡು ಬೇರೆ ಕೆಲಸ ಇರಲ್ಲ. ಬೇರೆ ಗಾಡಿ ಬಿಟ್ಟು ಹೋದ್ರೆ ಕಳ್ಳರು ಜಾಸ್ತಿ, ಅದು ಬೇರೆ ಕಳ್ಳರು ಜಾಸ್ತಿ. ಯಾಕಂದ್ರೆ ನಾವು ಒಬ್ಬರನ್ನ ಡಿಪೆಂಡ್ ಮಾಡೋಕ್ಕೋಗಲ್ಲ, ಅವ್ರನ್ನ ಬ್ಲೇಮ್ ಮಾಡೋಕ್ಕೋಗಲ್ಲ. ಯಾರ ಪರಿಸ್ಥಿತಿ ಹೆಂಗಿರುತ್ತೋ. ಹೌದು, ಒಳ್ಳೆಯವರಾದರೆ ಇಡ್ಲಿ ಬಿಡಪ್ಪ ಅಂತಾರೆ, ಕೆಲವರು ಅವನ ಹತ್ರ ಏನಕ್ಕಪ್ಪ ಬಿಡ್ಬೇಕು ಅನ್ನೋರು ಇದ್ದಾರೆ. ಇನ್ನು ಮೇಂಟೆನೆನ್ಸ್ ಎಲ್ಲ ಹೇಗೆ ಸರ್ ಇದು? ಸರ್ 0 ಮೇಂಟೆನೆನ್ಸ್ ಸರ್, ನಾಟ್ ಇವನ್ ಎ ಸಿಂಗಲ್ ಪೈ. ನೋಡಿ ತೊಗೊಂಡು ಹೆಚ್ಚು ಕಮ್ಮಿ 9 ತಿಂಗಳಾಯಿತು ನನಗೆ. ಮ್ಯಾಕ್ಸಿಮಮ್ ನಾನು ಖರ್ಚು ಮಾಡಿದ್ದೀನಿ ಅಂದರೆ ಬ್ರೇಕ್ ಡ್ರಮ್ ಹೋಯ್ತು, ಅದು ಕಾಮನ್, ಅದೇನು ಮಾಡೋಕ್ಕಾಗಲ್ಲ. ಹಾರ್ಡ್ಲಿ ಒಂದು 5000 rupees ಖರ್ಚು ಮಾಡಿದರೆ ಜಾಸ್ತಿ ನಾನು. ಓಕೆ, 10 ತಿಂಗಳಿಗೆ ಹಾಂ, ಅಂದರೆ 500 ರೂಪಾಯಿ ಬಂತು, 500 ರೂಪಾಯಿ ಲೆಕ್ಕ ಬಂತು. ಸೊ ಹೇಗಿದೆ ಸರ್? ಸರ್ ಸರ್ವಿಸ್ ಎಲ್ಲ ಮಾತಾಡೋಂಗಿಲ್ಲ ಸರ್, ಫ್ರೆಂಡ್ಲಿ ಸರ್ವಿಸು. ಟಿ ವಿ ಎಸ್ ಪೆಟ್ರೋಲ್ದೆಲ್ಲ ಗಾಡಿಗಳೆಲ್ಲ ತುಂಬ ಚೆನ್ನಾಗಿದೆ, ಎಲ್ಲ ಇದೆ. ಹೌದು, ಇದು ಎಲೆಕ್ಟ್ರಿಕ್ ಬಂದಮೇಲೆ ಪರವಾಗಿಲ್ಲ, ಸರ್ವಿಸ್ ಎಲ್ಲ ಪರವಾಗಿಲ್ಲ. ಈಗ ಇನ್ನೊಂದು ಈಗಿರೋ ಪರಿಸ್ಥಿತಿ ನೋಡಿದ್ರೆ ಎಲೆಕ್ಟ್ರಿಕ್ಕು ಬೆಟ್ರು. ಇದರಲ್ಲಿ ಅವರು ಸುಮಾರು ಜನ ಹೇಳ್ತಾರೆ ಸೋಲಾರ್ದು ಟೆಸ್ಟ್ ಮಾಡ್ತಾ ಇದ್ದಾರೆ ಅಂತ. ಇವನ್ ಅದು ಬಂತು ಅಂದ್ರೆ ನಮ್ಗೆ ಈ KB ನವ್ರ ಹತ್ರನೂ ಕೆಲಸ ಇಲ್ಲ ನಮಗೆ. ಈಗ ನೋಡಿ ಗ್ಯಾಸ್ ಸಿಗ್ತಾ ಇಲ್ಲ ಅಂದ್ರೆ ತುಂಬ ಪರದಾಡ್ತೀವಿ. ಹೌದು, ಈಗ ಆಲ್ಮೋಸ್ಟ್ ಒಂದು ವಾರದಿಂದ ಗ್ಯಾಸು ಪೆಟ್ರೋಲ್ ಎಲ್ಲ. ಇವತ್ತು ಮನೆಯಿಂದ ಫೋನ್ ಮಾಡಿ ಹೇಳಿದ್ರು, ಪೆಟ್ರೋಲ್ ಸಿಗ್ತಾ ಇಲ್ವಂತೆ ಕಣೋ ಅಂತ. ಸೊ ಆಗಿದ್ದಾಗ ಪೆಟ್ರೋಲ್ ಸಿಗ್ತಾ ಇಲ್ಲ ಅಂದ್ರೆ ಗ್ಯಾಸು CNG ಸಿಗೋದು ಕಷ್ಟನೇ. ಹೌದು, ಯಾಕೆ ಫೈನ್ ಕ್ವಾಲಿಟಿನೇ ಸಿಗ್ತಾ ಇಲ್ಲ ಅಂದಾಗ ಇನ್ನು ಥರ್ಡ್ ಕ್ವಾಲಿಟಿ ಎಲ್ಲಿಂದ ಸಿಗುತ್ತೆ? ಬಟ್ ಈಗ ನೀವು CNG ಆಟೋ ಓಡಿಸ್ತೀರ ಮೊದಲು? ಖಂಡಿತ ಓಡಿಸ್ತಾ ಇದ್ದೆ ಸರ್. ನಾನು ಅಪೇ ಸಿಟಿ ಇಟ್ಟಿದ್ದೆ. ಅದಕ್ಕೂ LPG. ಅದಕ್ಕೂ ಏನು ಡಿಫ್ರೆನ್ಸ್ ಅಂದರೆ? ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಅಂದರೆ ನೋಡಿ ಸರ್, ಸಿಂಪಲ್ ಹೇಳ್ತೀನಿ. CNG LPG ಆಗಿರಲಿ CNG ಆಗಿರಲಿ ಮಿನಿಮಮ್ 400 ರೂಪಾಯಿ CNG ಹಾಕಿಸ್ಬೇಕು, ಅಥವಾ 400 ರೂಪಾಯಿ ಗ್ಯಾಸ್ ಹಾಕಿಸ್ಬೇಕು ಒಂದು ದಿವಸಕ್ಕೆ, 1-1.5 ದಿವಸಕ್ಕೆ, ಆಯಿತಾ? ಆ್ಯಂಡ್ ಮೇಂಟೆನೆನ್ಸ್ ವಿಚಾರವಾಗಿ ಬಂದರೆ ಕನಿಷ್ಠ ಪಕ್ಷ ಲೀಸ್ಟ್ 2,000-3,000 ರೂಪಾಯಿ ತಿಂಗಳಿಗೆ ಇಡಬೇಕು. ಓಕೆ, ಹೌದು. ಸೊ 400 rupees ಇಂಟು 26 ಡೇಸೇ ತೊಗೊಳ್ಳಿ, ಬೇಡ 25 ಡೇಸೇ ತೊಗೊಳ್ಳಿ. ತಿಂಗಳು ಫುಲ್ ಓಡಿಸೋನು ಯಾವನೂ ಇಲ್ಲ. ಹೌದು, ಜ್ವರ ಬರುತ್ತೆ, ಫಂಕ್ಷನು, ಲೀವು, ಅದು ಇದು ಅಂತ ಇದ್ದೇ ಇರುತ್ತೆ. 25 ಡೇಸ್ ಅಂತ ಹಾಕೊಂಡ್ರು 400 ಇಂಟು 25 ನಿಯರ್ ಬೈ ಅರೌಂಡ್ 12,000 rupees ಪ್ಲಸ್ ಒಂದು 3,000. ದಿ ಲೀಸ್ಟ್ 3,000. ಟೋಟಲ್ 12,000 ಅಂದ್ಕೊಂಡ್ರು ಇದಕ್ಕೆ ನಿಮಗೊಂದು 3,000 ರೂಪಾಯಿ ಖರ್ಚು. ಹೌದು, ಎಲೆಕ್ಟ್ರಿಸಿಟಿ. ಇನ್ನೊಂದು 9,000 ಇನ್ನೊಂದು 500 ರೂಪಾಯಿ ಹೋಗ್ಲಿ ಅಷ್ಟೇ. 4 ಇಟ್ಕೊಳ್ಳೋಣ, 4,000 ರೂಪಾಯಿ ಇಟ್ಕೊಂಡ್ರು 8,000 ರೂಪಾಯಿ ಉಳಿಯುತ್ತು. ಅದೇ 8,000 ರೂಪಾಯಿ EMI ಹೋಗ್ಬಿಡುತ್ತೆ. EMI ಹೋಗುತ್ತೆ. ಓಕೆ, ಈಗ ಬ್ಯಾಟ್ರಿ ಈಗ ಎಷ್ಟು ವರ್ಷ ವಾರಂಟಿ ಕೊಡಿ ಸರ್? ಇದಕ್ಕೆ ನಮ್ಮ ಮೋಟ್ರಿಗೆ ಆಗಲಿ ಬ್ಯಾಟ್ರಿಗೆ ಆಗಲಿ 5 years ವ್ಯಾರಂಟಿ. ಓಕೆ, ಈಗ 5 years ಆದಮೇಲೆ ಬ್ಯಾಟ್ರಿ ಏನೋ ರೀಪ್ಲೇಸ್ಮೆಂಟ್ ಮಾಡಬೇಕಾ, ಅದೇನಾದ್ರು ಇರುತ್ತಾ ಅಂತ? ಅಲ್ಲ, ರೀಪ್ಲೇಸ್ಮೆಂಟ್ ಮಾಡಬೇಕು. ಯಾಕಂದರೆ ಇದು ಲಿಥಿನಿಯಂ ಬ್ಯಾಟ್ರೀಸ್, ಲಿಥಿನಿಯಮ್ನ ಇದನ್ನ ಮತ್ತೆ ಇದನ್ನ ರೀಫಿಲ್ ಅಂತೂ ಮಾಡೋಕ್ಕಾಗಲ್ಲ. ಓಕೆ, ಇದನ್ನ ಡಿಸ್ಟ್ರಾಯ್ ಮಾಡಿಬಿಟ್ಟು ಬೇಕಾದ್ರೆ ಇದನ್ನ ರೀಫಿಲ್ ಮಾಡ್ಕೊತಾರೆ. ಹೊಸ ಬ್ಯಾಟ್ರಿಗೆ ಎಷ್ಟಾಗುತ್ತೆ ಅಂತ ಹೇಳಿದ್ರೆ ಕಷ್ಟ? ಸರ್ ಅಪ್ರಾಕ್ಸಿಮೇಟ್ಲಿ 1.5 lakh ಸರ್. 1.5 ಲಕ್ಷ. ಸೊ ವರ್ತಬಲ್, ಅದು ವರ್ತಬಲ್. ಯಾಕಂದ್ರೆ 3 ವರ್ಷದಲ್ಲಿ ಬಂದ್ಬಿಟ್ಟಿರುತ್ತೆ. ನಾವು ಮಿನಿಮಮ್ ದಿವಸಕ್ಕೆ 1,000 ರೂಪಾಯಿ ದುಡ್ಕೊತೀವಿ ಅಂದ್ರೂ ಬಂದ್ಬಿಡುತ್ತೆ. ಈಗ 1.5 ಲಕ್ಷ ಕೊಡಬಹುದು, ಇನ್ನೂ 1.5 ಲಕ್ಷ ಹಾಕಿದ್ರೆ ಹೊಸ ಗಾಡಿ ಬಂದ್ಬಿಡುತ್ತೆ. ಹೊಸ ಗಾಡಿ ಬರುತ್ತೆ. ಬಟ್ ಗಾಡಿ ಕೊಟ್ಬಿಟ್ಟು ಈ ಗಾಡಿ ಏನೋ ಒಂದು ಮಾಡ್ಬೋದು. ಅದೇ ಕಂಪ್ನಿಗೆ ನಾವು ಎಕ್ಸ್ಚೇಂಜ್ ಕೊಟ್ಬಿಟ್ಟು ಇದು ಡೌನ್ ಪೇಮೆಂಟ್ ಏನಿದೆ ಅದಕ್ಕೆ ಹಾಕೊಡ್ರಪ್ಪ, ನಂಗೆ ಗಾಡಿ ಕೊಡಿ ಅಂತ ಹೇಳ್ಬೋದು. ಈಗ 2 lakhs ಇನ್ನೊಂದು ಗಾಡಿ ಬಂದೇ ಬಿಡುತ್ತೆ. ಹೌದು, ಇದು ಆ ಗಾಡಿಗಳು ಆಯ್ತು ಅಂದ್ರೆ ಅದನ್ನ ಮೇಂಟೆನೆನ್ಸು ಅದು ಇದು ಸಿಕ್ಕಾಪಟ್ಟೆ ಇದೆ. ಒಂದು ಲೆಕ್ಕದಲ್ಲಿ ಅಂದರೆ ಇದು ಈಕೋ ಫ್ರೆಂಡ್ಲಿ, ಮತ್ತೆ ನಿಮಗೆ ಟೆನ್ಷನ್ ಇಲ್ಲ, ಖರ್ಚುಗಳಿಲ್ಲ. ಇನ್ನೊಂದು ಎಲೆಕ್ಟ್ರಿಕ್ ಗಾಡಿಗಳಲ್ಲಿ ಸಸ್ಪೆನ್ಷನ್ ಪ್ರಾಬ್ಲಮ್ ತುಂಬ ಹೇಳ್ತಿದ್ರು. ಅದು ಎಲ್ಲ ಗಾಡಿಗಳಿಗೂ ಅಲ್ಲ. ನೋಡಿ, ಈ ಗಾಡಿನಲ್ಲಿ ಮಹೀಂದ್ರಾದ ಹಳೆ ಗಾಡಿ, ಅದರಲ್ಲಿ ಸ್ವಲ್ಪ ಬ್ರೇಕ್ ಇಶ್ಯೂಸ್ ಇದೆ. ಹೌದು. ಮತ್ತೆ ಮೋಂಟ್ರೋ ಅಂತ ಅಟ್ಲಸ್ ಕಂಪ್ನಿ, ಅದರಲ್ಲಿ ಸಸ್ಪೆನ್ಷನ್ ಕಂಪ್ಲೇಂಟ್ಸ್ ಹೇಳಿದ್ರಲ್ಲಿ. ಅದು ಯಾಕೆ ಅಂದ್ರೆ ಅದರಲ್ಲಿ ಚಾರ್ಸಿ ಲೆವೆಲ್ ಆಗಿದೆ, ಆ ಥರ ಕೊಟ್ಟಿದ್ದಾರೆ. ಇದರಲ್ಲಿ ಚಾರ್ಸಿ ಲೆವೆಲ್ ಇಲ್ಲ. ಇದನ್ನಲ್ಲೇ ಆಗಲಿ ಬಜಾಜ್ನಲ್ಲೇ ಆಗಲಿ ಚಾರ್ಸಿ ಲೆವೆಲ್ ಆಗಿಲ್ಲ. ಮತ್ತೆ ಇನ್ನು ವೀಲ್ ಸೈಜ್ ದೊಡ್ಡದು ಕೊಟ್ಟಿದ್ದಾರೆ. ಇದಕ್ಕೆ ವೀಲ್ ಸೈಜ್ ಈ ವೀಲ್ ಸೈಜ್ ಬಂದು ಎಲ್ಲ ಎಲೆಕ್ಟ್ರಿಕ್ ಗಾಡಿಗಳಿಗೂ ಒಂದೇ ಸೈಜು. ಹೌದು, ಸ್ವಲ್ಪ ದೊಡ್ಡದಿದೆ. ಮಾಮೂಲಿ ಆಟೋಕ್ಕಿಂತ ಸ್ವಲ್ಪ ದೊಡ್ಡದು. ಎಲ್ಲ ಸೈಜು ಒಂದೇ, ಎಲ್ಲ ಎಲೆಕ್ಟ್ರಿಕ್ ಗಾಡಿಗಳಿಗೂ ಒಂದೇ ವೀಲ್ ಸೈಜು. ಮತ್ತೆ ಇನ್ನೊಂದು ಎಲ್ಲರೂ ಫೈರ್ ಆಗೋದು ಈ ಥರ ತುಂಬ ಜನ ಹೇಳ್ತಿರ್ತಾರೆ. ಆ ಥರ ಏನಾದ್ರು ಪ್ರಾಬ್ಲಮ್ಸ್ ಆಗಿದ್ದುಂಟಾ ಬೇರೆ? ಸರ್ ಇಲ್ಲ ಸರ್, ಫೈರ್ ಆಗಿಲ್ಲ ಸರ್. ಇದುವರೆಗೂ ಫೈರ್ ಆಗೋ ಚಾನ್ಸಸ್ ಇಲ್ಲ. ಇದು ನಮಗೆ ಫೈರ್ ಆಗೋ ಚಾನ್ಸಸ್ ಬರೋದೇ ಇಲ್ಲ. AC ಇಂದ DC ಕನ್ವರ್ಟ್ ಆಗ್ತಾ ಇದೆ.
ಓಕೆ ಹಾಂ. ಸೊ ಡಿ ಸಿ ಕನ್ವರ್ಟೆಡ್ ಮಿಷಿನು ನಮ್ಗೆ ಫಿಟ್ ಮಾಡಿಬಿಟ್ಟಿರ್ತಾರೆ ಒಳಗಡೆ. ಸೊ ನಮಗೆ ಫೈರ್ ಆಗೋ ಚಾನ್ಸಸ್ಸೇ ಬರಲ್ಲ. ಇನ್ನೊಂದು ಈಗ ಹಳೆ ಆಟೋ CNG ಆಟೋಗಳೆಲ್ಲ ಹೌದು, ಈಗ ಮಳೆ ಬಂದು ರೋಡಲ್ಲಿ ಹೋಗ್ತಾರೆ, ಮಳೆ ಗಾಡಿಗಳು ಎಲ್ಲೆಲ್ಲೋ ಕೆಟ್ಟ ನಿಂತಿದ್ದಾವು. ಆ ಥರ ಏನೋ ಪ್ರಾಬ್ಲಮ್ ಆಗಿದೆ ಇದು? ಈ ಗಾಡಿನಲ್ಲಿ ನಿಮಗೆ ಈ ಗಾಡಿನಲ್ಲಿ ಇಲ್ಲಿ ತನಕ ನೀರು ಬರಲಿ, ಹಾಂ ಮಾರ್ಕಿಂಗ್ ಬಂದು ಇದು ಓಕೆ, ಇಲ್ಲಿ ತನಕ ನೀರು ಬಂದ್ರು ಗಾಡಿ ಆರಾಮಾಗಿ ಮೂವ್ ಆಗುತ್ತೆ. ಮಳೆಲ್ಲ ಓಡಿಸಿದ್ರ? ಮಳೆನಲ್ಲಿ ಓಡಿಸಿದೀವಿ, ಏನಾಗಿಲ್ಲ, ಏನು ತೊಂದರೆ ಏನೂ ಆಗಿಲ್ಲ. ಈಗ ಅದಕ್ಕಾದ್ರೂ ಸೈಲೆನ್ಸರ್ ಇರೋದು ಆಫ್ ಆಗ್ಬಿಡುತ್ತೆ, ಆಫ್ ಆಗೋಗುತ್ತೆ. ಇದನ್ನಲ್ಲಿ ಏನಿದೆ ಅಂತ ಇದನ್ನಲ್ಲಿ ಬರೀ ಮೋಟ್ರು ಫುಲ್ ಸೀಲ್ ಆಗೋ ಇರುತ್ತೆ, ನೀರು ಹೋಗಲ್ಲ. ಎಲ್ಲಿಂದ ನೀರು ಹೋಗುತ್ತೆ? ಅದು ಹೌದು, ಕರೆಕ್ಟ್. ಹೋದ್ರ CNG ಗಾದ್ರೆ ಅಟ್ಲೀಸ್ಟ್ ಸೈಲೆನ್ಸರ್ ಎಲ್ಲ ನೀರು ಹೋಗ್ಬಿಟ್ರೆ ಆಫ್ ಆಗ್ಬಿಡುತ್ತೆ. ಹೌದು, ಇದನ್ನಲ್ಲಿ ಅದು ಏನು ಇಲ್ಲವೇ. ಹೌದು, ಅದರಿಂದ ಏನ್ ಬ್ರೇಕ್ ಸಿಸ್ಟಮ್ ಸ್ವಲ್ಪ ಅದು ಡ್ರೈ ಆಗೋ ತನಕ ಸ್ವಲ್ಪ ಹಿಡಿಯಲ್ಲ ಅಷ್ಟೇ. ಸೈಡ್ ಎಲ್ಲ ಸ್ವಲ್ಪ ಸೌಂಡ್ ಗೀವ್ ಬರ್ಬೋದು ಅಷ್ಟೇ. ಅದು ಬಿಟ್ರೆ ಬೇರೆ ಏನು ಇಲ್ಲ ಇದನ್ನಲ್ಲಿ. ಓಕೆ, ಹಾರ್ಡ್ಲಿ ಅಂದರೆ ಇದನ್ನ ಮ್ಯಾಕ್ಸ್ ಟು ಮ್ಯಾಕ್ಸ್ ಖರ್ಚು ಬರೋದು ನಮಗೆ ಬಂದು ಹೇಳಿದ್ನಲ್ಲ, ಬ್ರೇಕ್ ಲೈನರ್ಸು ಅವು ಇವು. ಇನ್ನು ಸೆನ್ಸಾರ್ಸ್ ಅದು ಬಂದು ನಮ್ಗೆ 5 years ತನಕ ವ್ಯಾರಂಟಿ ಇರುತ್ತೆ. ಸೊ ನೋ ಇಶ್ಯೂಸ್. ಅಪ್ ಟಿಲ್ 5 years ತನಕ ನಮ್ಗೇನೋ ಬಂದು ಅಂದರೆ ರೀಪ್ಲೇಸ್ಮೆಂಟ್ ಮಾಡಿಕೊಡ್ತಾರೆ. ಸ್ಪೇರ್ ಪಾರ್ಟ್ಸ್ ಎಲ್ಲ ಈಸಿಯಾಗಿ ಸಿಗುತ್ತಲ್ಲ? ಸಿಗುತ್ತೆ, ಬಟ್ ಕಂಪ್ನೀಸ್ಗೆ ಹೋದ್ರೆ ಭಾರಿ ಉತ್ತಮ. ಏನು ₹1 ಜಾಸ್ತಿ ಆಗುತ್ತೇನೋ, ಬಟ್ ಸೇಫರ್ ಸೈಡು ಜಿನಿಯೋನು ಒರಿಜಿನಲ್ ಸಿಗುತ್ತೆ, ಆಚೆನೂ ಸಿಗುತ್ತೆ, ಇಲ್ಲ ಅಂತ ಅಲ್ಲ. ಅಲ್ಲಿಗೆ ಹೋಗಿ ಮತ್ತೆ ನಮ್ಗೆ ಇರೋ ವ್ಯಾರಂಟಿನ ಕಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಹಾಗಾಗಿ ಕಂಪ್ನಿಗೆ ಹೋಗೋದು ಬೆಸ್ಟ್. ಕಂಪ್ನಿಗೆ ಹೋಗೋದು ಬೆಸ್ಟು. ₹2 ಜಾಸ್ತಿ ತೊಗೊತಾ ಇದ್ದಾನೆ, ಹೋದರೆ ಹೋಯ್ತು. ಓಕೆ, ಈಗ ಹೊಸ್ದಾಗಿ ಎಲೆಕ್ಟ್ರಿಕ್ ಆಟೋ ತೊಗೊಳ್ಳೋರಿಗೆ ಏನು ಹೇಳ್ತೀರಾ ಸರ್? ಸರ್, ಎಲೆಕ್ಟ್ರಿಕ್ ಆಟೋ ತೊಗೊಳ್ಳೋರಿಗೆ ತೊಗೊಳ್ಳಿ, ಸಂತೋಷ, ಬೇಡ ಅಂದಿಲ್ಲ. ಬಟ್ ಆದರೆ ರೇಂಜು ಸ್ವಲ್ಪ ಲಾಂಗ್ ಇರೋದು ಉತ್ತಮ ಅಂತ ನೋಡಿ ಅಂತೀರಾ? ಹೌದು. ನೀವು ಹೇಳೋದು ಒಂದು ಯಾವ ಕಂಪ್ನಿಯವ್ರು ತೊಗೊಳ್ಳಿ, ಯಾವ್ದಾರು ತೊಗೊಳ್ಳಿ, ಅದು ಅವ್ರ ಚಾಯ್ಸು. ನಾವು ಅವ್ರಿಗೆ ಇದೇ ತೊಗೊಳ್ಳಿ ಅಂತ ಹೇಳಕ್ ಬರಲ್ಲ. ಬಟ್ ರೇಂಜ್ ಜಾಸ್ತಿ ಇರೋ ತೊಗೊಳ್ಳಿ, ಅವ್ರ ಕಂಫರ್ಟ್ ಹೆಂಗಿರುತ್ತೋ ಅಲ್ವಾ. ಹೌದೌದು, ಅವ್ರಿಗೆ ಬಜಾಜ್ ಮೇಲೆ ಇಂಟ್ರೆಸ್ಟ್ ಇರುತ್ತೆ. ಬಜಾಜ್ ಹಳೆ ಕಂಪ್ನಿ, ನಾವು ಅದನ್ನಲ್ಲೇ ಹೋಗ್ತೀವಿ, ಸಂತೋಷ, ಹೋಗ್ಲಿ. ಬಟ್ ರೇಂಜ್ ಬಂದು ಲಾಂಗ್ ರೇಂಜ್ ಇತ್ತು ಅಂದರೆ ಅವ್ರಿಗೆ ಓಡಿಸೋರಿಗೆ ಬೆನಿಫಿಟ್ ಜಾಸ್ತಿ ಇರುತ್ತೆ. ಹಂಗಾಗಿ ಲಾಂಗ್ ರೇಂಜ್ ತೊಗೊಳ್ಳಿ ಅಂತ. ಲಾಂಗ್ ರೇಂಜ್ ತೊಗೊಂಡ್ರೆ ಅವ್ರಿಗೂ ಒಂಚೂರು ಉಳಿತಾಯ ಆಗುತ್ತೆ. ಉಳಿತಾಯ ಅನ್ನೋದು ಏನು, ಅದು 100-500 ಎಲ್ಲ ಉಳಿತಾಯ ಆಗಲ್ಲ, ₹4 ಉಳಿತಾಯ ಆಗುತ್ತೆ ಅಷ್ಟೇ. ಅಟ್ಲೀಸ್ಟ್ ಸ್ವಲ್ಪ ಎಕ್ಸ್ಟ್ರಾ ಡ್ಯೂಟಿ ಮಾಡ್ಬೋದು. ಇಲ್ಲಾಂದ್ರೆ 1 hour ಕಾಯ್ಬೇಕಾಗುತ್ತೆ ಅಂತ ಹೇಳ್ತೀರಾ? ಹೌದು, ಚಾರ್ಜಿಂಗ್ ಟೈಮಿಂಗ್ನಲ್ಲಿ ನಾವು ದುಡ್ಕೋಬೋದು. 2 ದಿವಸಕ್ಕೆ ಒಂದ್ಸಲ ಚಾರ್ಜ್ ಮಾಡ್ಕೊಳ್ಳೋವಾಗ ಹೌದು, ಚಾರ್ಜಿಂಗ್ ಮಾಡೋ ಆಪ್ಷನ್ ಬಂತು ಅಂದಾಗ ಒಂದು ದಿವಸನಲ್ಲಿ ನಾವು 2 ದಿವಸದಲ್ಲಿ ಆಗೋದನ್ನ ಒಂದು ಬ್ರೇಕಪ್ ಮಾಡ್ಕೋಬೋದಲ್ವಾ. ಈಗ ಒಂದು ಸ್ವಲ್ಪ ಚಾರ್ಜಿಂಗ್ ಕಮ್ಮಿ ಮಾಡಿದಷ್ಟು ಬ್ಯಾಟ್ರಿ ಬಳಕೆ ಜಾಸ್ತಿ ಬರುತ್ತಾ ಅಂತ? ಖಂಡಿತ ಸರ್, ಖಂಡಿತ. ಅದು ಇಲ್ಲ ಅಂತಲ್ಲ. ಈಗ 105 ಕಿಲೋಮೀಟ್ರ್, ನಾನು 105 ಕಿಲೋಮೀಟ್ರೇ ಸಾಕು, ನಂಗೆ ಒಂದೇ ಟೈಮ್ ಚಾರ್ಜಿಂಗ್ ಮಾಡ್ಕೊತೀನಿ ಅನ್ನೋರಿಗೆ ಏನು ನಿಮಗೆ ಬ್ಯಾಟ್ರಿ ಮೈಲೇಜ್ ಆಗೋದು ಅದು ಸ್ವಲ್ಪ ನಿಂತ್ಕೊಳ್ಳುತ್ತೆ, ಡ್ರಾಪ್ ಆಗೋದು ನಿಂತ್ಕೊಳ್ಳುತ್ತೆ. ಈಗ 150 ಅನ್ನೋದು ಆಫ್ಟರ್ ಸಮ್ 4 years 5 years ಆದಮೇಲೆ ಗ್ರ್ಯಾಜುವಲಿ ಡೌನ್ ಆಗೇ ಆಗುತ್ತೆ. ಹೌದು, ಯಾವ್ದು ಈವನ್ ಬ್ಯಾಟ್ರಿ ಗಾಡಿ ಆಗಿರಲಿ, ಪೆಟ್ರೋಲ್ ಗಾಡಿ ಆಗಿರಲಿ, ಡೀಸೆಲ್ ಗಾಡಿ ಆಗಿರಲಿ, ಯಾವುದೇ ಆಗಿರಲಿ, ಗಾಡಿ ಹಳೇದಾಗ್ತಾ ಮೈಲೇಜ್ ಆಟೋಮೆಟಿಕ್ ಡೌನ್ ಆಗೇ ಆಗುತ್ತೆ. ಮೊಬೈಲ್ ತೊಗೊಂಡ್ರು ಅಷ್ಟೇ, ಹೊಸ್ದಾಗಿ ಚೆನ್ನಾಗಿ ಬ್ಯಾಕಪ್ ಇರುತ್ತೆ, ಹೋಗ್ತಾ ಕಮ್ಮಿ ಆಗೋಗುತ್ತೆ. ಸೊ ಹಂಗಿದ್ದಾಗ ಇದು ಬಂದು ನಾವು 1 ಸಲ ಚಾರ್ಜಿಂಗ್ 2 ಸಲ ಚಾರ್ಜಿಂಗ್ ಮಾಡೋದು, ಒಂದೇ ಸಲ ನಾನು ಚಾರ್ಜಿಂಗ್ ಮಾಡ್ಕೊಂಡು ಇಟ್ಕೊತೀನಿ ಅಂದರೆ ಅವ್ರ ಮೈಲೇಜ್ ಅನ್ನೋದು ಈಗ 4 ವರ್ಷ 5 ವರ್ಷ ಅನ್ನೋದು ಇನ್ನೊಂದು 2 ವರ್ಷ ಜಾಸ್ತಿ ಬರುತ್ತೆ ಅಷ್ಟೇ. ಓಕೆ ಸರ್, ತುಂಬ ಮಾಹಿತಿ ಕೊಟ್ರಿ, ತುಂಬ ಥ್ಯಾಂಕ್ ಯು ಸರ್. ಓಕೆ ಸರ್, ನಿಮ್ಮ ಹೆಸರು? ಶೈಲೇಂದರ್ ಅಂತ ಸರ್. ಓಕೆ, ತುಂಬ ಚೆನ್ನಾಗಿ ಹೇಳಿದ್ರಿ. ಹೊಸ ಆಟೋದಲ್ಲಿ ತುಂಬ ಅನುಕೂಲ ಆಗುತ್ತೆ. ಹೌದು ಸರ್. 4 ಜನರಿಗೆ ಉಪಯೋಗ ಆಗಲಿ ಸರ್. ಅದೇ 4 ಜನರಿಗೆ ಉಪಯೋಗ ಆಗಲಿ, ಸಂತೋಷ ಬದುಕಲಿ, ಗೊತ್ತಾಗ್ಲಿ. ಅವ್ರಿಗೂ ಕಷ್ಟ ಗೊತ್ತಾಗಬೇಕು ಆಟೋ ಡ್ರೈವರ್ಗಳದ್ದು. ಅವ್ರಿಗೂ ಆಟೋ ಡ್ರೈವರ್ಗಳು ಆಟೋನವ್ರು ಏನಪ್ಪ ಬಾಯಿಗೆ ಬಂದಿದ್ದು ರೇಟ್ ಹೇಳ್ತಾರೆ ಅಂತ. ಈಗ ನಮ್ಮಲ್ಲೂ ತಪ್ಪಿದೆ, ಇಲ್ಲ ಅಂತ ಯಾವತ್ತೂ ಸಾಚವಾಗಿ ಹೇಳೋಕ್ಕಾಗಲ್ಲ. ಯಾರೋ ಒಂದು 4 ಜನ ಮಾಡಿರೋ ತಪ್ಪಿಗೆ ಎಲ್ಲರನ್ನೂ ಬ್ಲೇಮ್ ಮಾಡೋಕ್ಕಾಗಲ್ಲ.